ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯಭೋರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ಕನ್ನಡ ಆಸ್ಟ್ರೋ ಮೀಡಿಯಾ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಎಷ್ಟೋ ಜನ ಗುರುಗಳೇ ನಾವು ಪೂಜೆ ಮಾಡ್ತಾಯಿದ್ವಿ, ಗುರುಗಳೇ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಗುರುಗಳೇ ನಾವು ನಮ್ಮ ತಾತನ ಮನೆಗೆ ಹೋಗಿದ್ವಿ, ಗುರುಗಳೇ ನಾವು ಯಾವುದೋ ಒಂದು ಅದ್ಭುತವಾಗಿರ್ತಕ್ಕಂಥ ಸ್ಥಳಕ್ಕೆ ಹೋಗಿದ್ವಿ, ಅಲ್ಲಿ ನಮಗೆ ಮೈ ರೋಮಾಂಚನವಾಗುವಂತಹ ಒಂದು ಸನ್ನಿವೇಶ ನಡೀತು, ಏನೋ ಒಂದು ದೈವ ಬಂದು ನಮ್ಮೊಳಗಡೆ ಸಂಚಾರ ಮಾಡೋ ಥರ ಆಯಿತು, ಯಾರೋ ಬಂದು ನಮ್ಮನ್ನು ಗಟ್ಟಿಯಾಗಿ ತಪ್ಕೊಳ್ಳೋ ಥರ ಆಯಿತು, ನಮ್ಮ ರೋಮ ಎಲ್ಲ ನಿಂತ್ಕೊಂಡ್ಬಿಡ್ತು, ಬಹಳ ಆನಂದ ಆಗೋಯಿತು. ನಾನು ಸುಮಾರು 1-2-3 ತಿಂಗಳಿಂದ ತುಂಬ ದುಃಖದಲ್ಲಿದ್ದೆ. ಇದ್ದಕ್ಕಿದ್ದಾಗೆ ಇಂಥ ಸ್ಥಳಗಳಿಗೆ ಹೋದಾಗ ನನಗೆ ತುಂಬ ಚೆನ್ನಾಗಾಯಿತು, ಅನುಭವ ಆಯಿತು. ಇದು ಏನು ಗುರುಗಳೇ ಅಂತ ಕೇಳೋವಂಥ ಜನರು ಬರ್ತಾರೆ. ಗುರುಗಳೇ ನಮ್ಮ ಮನೆಯವರಿಗೆ, ಮಿಸ್ಸಸ್ಗೆ, ನಮ್ಮ ಮಕ್ಕಳಿಗೆ, ನನಗೆ ವಿಶೇಷವಾಗಿರುವಂಥ ಅದ್ಭುತವಾಗಿರ್ತಕ್ಕಂಥ ಕನಸು ಬೀಳುತ್ತೆ. ಕನಸಲ್ಲಿ ಬಹಳ ವಿಶೇಷವಾಗಿ ಮಲ್ಲಿಗೆ ಹೂ ತೊಗೊಂಡು ಹೋಗುವಂಥದ್ದು, ಮುತ್ತೈದೆ ಹೆಂಗಸರು, ದೇವಿಯರು ಎಲ್ಲ ಬಂದು ನಮ್ಮ ಜೊತೆ ಮಾತಾಡುವಂಥದ್ದು, ಅದ್ಭುತವಾಗಿರ್ತಕ್ಕಂಥ ಕನಸು ಗುರುಗಳೇ, ಏನಿದು ಅಂತ ಕೇಳ್ತಾರೆ. ನೋಡಿ, ಈ ತರಹ ಒಂದು ಸೂಚನೆಗಳು ಇದ್ದಾಗ, ಈ ಥರ ಒಂದು ಕನಸು ಬಂದಾಗ ತಿಳ್ಕೊಳ್ಳಿ, ಅವತ್ತಿಂದ ನಿಮ್ಮ ಕಷ್ಟಗಳು ಪರಿಹಾರ ಆಯಿತು, ದೇವತೆಗಳ ಕನೆಕ್ಟಿವಿಟಿ ನಿಮಗೆ ಸಿಕ್ಕಿದೆ ಅಂತ ಅರ್ಥ. ಅವತ್ತಿಂದ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲ ಆಗುತ್ತೆ ಅನ್ನೋ ಅರ್ಥ. ಆದರೆ ಏನಾಗುತ್ತೆ ಅಂದರೆ, ಕೆಲವು ಮನುಷ್ಯರಿಗೆ ದೇವರ ಒಂದು ಕನೆಕ್ಟಿವಿಟಿ ಸಿಕ್ಕಾಗಲೂ ಕೂಡ ಅವರು ಮುಂದುವರಿಯಲ್ಲ. ಅಂತ ಹೇಳಿದ್ರೆ, ಮುಂದೆ ಹೋಗಿ ಏನೋ ಒಂದು ಸಾಧನೆ ಮಾಡೋಣ, ಸಿದ್ಧಿ ಮಾಡ್ಕೊಳ್ಳೋಣ, ಒಂದಷ್ಟು ದೇವರ ಪೂಜೆ ಪುನಸ್ಕಾರಗಳನ್ನ ಮಾಡೋಣ, ನಮ್ಮ ತಂದೆ ತಾಯಿರ ಆಶೀರ್ವಾದವನ್ನು ತಗೊಳ್ಳೋಣ, ಯಾವುದು ನೋಡಲ್ಲ. ಬರೀ ಇದನ್ನೇ ಕೇಳ್ಕೊಂಡು ಬರ್ತಾರೆ ಹೊರತು ಮುಂದಿಂದ ಏನಪ್ಪ ಮಾಡೋದು, ಏನು ಮಾಡಬೇಕು ಗುರುಗಳೇ ಅಂತಲೂ ಕೇಳಲ್ಲ, ಏನು ಮಾಡೋದು ಅಂತಲೂ ನೋಡಲ್ಲ. ಆದರೆ ಬುದ್ಧಿವಂತರು ಮಾತ್ರ ಕೆಲವರು ಈ ವಿಚಾರಗಳನ್ನ ಮಾಡ್ತಾರೆ. ಆ ವಿಚಾರ ಮಾಡಿರ್ತಕ್ಕಂಥವರೆಲ್ಲ ಇವತ್ತಿನ ದಿವಸ ಕೋಟ್ಯಾಧಿಪತಿಗಳಾಗಿದ್ದಾರೆ. ಯಾಕಂದರೆ ದೈವಾನುಗ್ರಹ ಸಿಕ್ಕೋದು ಎಲ್ಲರಿಗೂ ಸಿಗುತ್ತೆ. ಆ ದೇವರ ಒಂದು ಮೊರೆ ಹೋಗಿ ಮುಂದುವರ್ಸ್ಕೊಂಡು ಹೋಗೋದಿದೆಯಲ್ಲ, ಅದು ಬಹಳ ಮುಂದೆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲ ಆಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ನಾನು ಹೇಳೋದೇನು ಅಂದರೆ, ಈ ದೈವಶಕ್ತಿ ನಿಮ್ಮ ಬಳಿ ಇದೆ ಅಂದಾಗ ನೀವು ಅಟ್ಲೀಸ್ಟ್ ಏನು ಮಾಡದೇ ಇದ್ದರೂ ನಿಮ್ಮ ಮನೆಯಲ್ಲಿರುವಂಥ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ನಮಸ್ಕಾರವನ್ನು ಮಾಡಿ, ಪೂಜೆ ಪುನಸ್ಕಾರಗಳನ್ನ ಕರೆಕ್ಟಾಗಿ ಮಾಡಿ, ಮುಂದಿನ ಜೀವನದಲ್ಲಿ ಒಂದಷ್ಟು ಅಭಿವೃದ್ಧಿಗಳನ್ನ ಮಾಡ್ಕೊಳ್ಳುವಂತಹ ಒಂದು ನಡೆಯನ್ನು ಮುಂದುವರಿರಿ. ಇರುವಂತಹ ದೋಷಗಳನ್ನು ತೆಗೆಸ್ಕೊಳ್ಳಿ, ಶಾಪಗಳನ್ನ ತೆಗೆಸ್ಕೊಳ್ಳಿ. ಅಥವಾ ಯಾರಾದರೂ ಏನಾದರೂ ಸೂಚನೆಗಳು ಬಂದಾಗ ಆ ತಾಂತ್ರಿಕ ಆಗಲಿ ಏನಾದರೂ ಒಂದು ಮಾಡಿಸಿದ್ರೆ ಅದನ್ನು ತಗೊಳ್ಳುವಂಥ ಒಂದು ತಗೊಳ್ಳಿ, ಪರಿಹಾರವನ್ನು ತಗೊಳ್ಳಿ, ತಂತ್ರ ಮಂತ್ರ ಪೂಜೆಗಳನ್ನ ಮಾಡಿ. ಈ ಥರ ಮಾಡಿದಾಗ ಜೀವನದಲ್ಲಿ ಬಹಳ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸ್ಥಾನಕ್ಕೆ ನೀವು ಹೋಗ್ತೀರಾ. ಖಂಡಿತ ಒಂದು ಅನುಕೂಲ ಅಂತಕ್ಕಂಥದ್ದಾಗುತ್ತೆ. ಹಾಗಾಗಿ ದೈವಾನುಗ್ರಹ ಕನೆಕ್ಟಿವಿಟಿ ಸಿಗೋವಂಥದ್ದು ಒಂದು ಹಂತದಲ್ಲಿ ಬರುತ್ತೆ. ಆ ಹಂತದಲ್ಲಿ ಬಂದಾಗ ಆವಾಗ ನೀವು ಗುರುಗಳ ಒಂದು ಹತ್ರ ಹೋಗಿ ಇದರ ಬಗ್ಗೆ ವಿಚಾರ ಮಾಡಿ ಮುಂದಿನ ನಡೆಯನ್ನು ತಗೊಳ್ಳೋದಂಥದ್ದು ಮರಿಬೇಡಿ. ಇದು ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಇತ್ತು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರದ ಬಗ್ಗೆ ಹೇಳ್ತೀನಿ. ನಮಸ್ಕಾರ.